ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬುಧವಾರ, ಇವತ್ತು ವಾರಗೀತೆ ಮಗೊಂದು ಬೇಗೂಟ ಕೂಡ ಇದೆ. ಬೇಗೂಟ ಕೂಡ ರೆಡಿ ಆಗಬೇಕು. ಈ ಸೈಡ್ ಮಂಗಳವಾರ ಹಬ್ಬ ಮಾಡಿ ಸುಧಾರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಹಿಂದುಗುಂಟೆ ಬೇಗೂಟ ಶುರು ಮಾಡಿದ್ದಾರೆ. ಹೋಗಲೇಬೇಕು, ಸ್ವಂತ ವಾರಗೀತಿ ಮಗ ಅಂದರೆ ಚಿಕ್ಕಪ್ಪ ಮಾವದಿರ ಮಕ್ಕಳು ಅಂದರೆ ಹೋಗಲೇಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಹೋಗೋಕ್ಕೋಸ್ಕರ ಬೇಗನೆ ಎದ್ದು ಕೆಲಸ ಎಲ್ಲನೂ ಕಸ ಎಲ್ಲನೂ ಗುಡಿಸಿ ಕೆಲಸ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಸೈಡ್ ವಾರಗೀತಿ ಕೊಟ್ಟಿಗೆ ಎಲ್ಲ ತೊಳ್ಕೊಂಡು ಪಾಪ ಅವಳು ರೆಡಿ ಮಾಡ್ಕೊಳ್ತಿದ್ದಾಳೆ. ಮುಗಿಸ್ಬಿಟ್ಟು ಹೋಗೋಷ್ಟರ 12:30 ಆಗುತ್ತೋ ಏನೋ ಅಂದ್ಕೊಂಡು ಎಲ್ಲ ಬೇಗನೆ ಕೆಲಸ ಎಲ್ಲ ಮಾಡ್ತಾಯಿದ್ದು. ಇನ್ನೊಂದು ಸೈಡು ಹುಡುಗಿ ನಮ್ಮ ಮನೆಗೆ ರೆಡಿ ಆಗೋಕ್ಕೆ ಬಂತು. ವಾರಗೀತಿ ಸೀರೆ ಗೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ಲು. ಒಡವೆ ಎಲ್ಲನೂ ಮನೆಗೆ ಹೋಗಿ ಹಾಕ್ಕೋತೀನಿ ಅತ್ತೆ ಅಂತ ಅಂದ್ಬಿಟ್ಟು ಹೋಗಿ ಹಾಕ್ಕೊಳ್ತೀನಿ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ನಾವು ಬೇಗ ಬೇಗ ಎಲ್ಲನೂ ಗುಡಿಸ್ಕೊಂಡ್ಬಿಟ್ರೆ ಬೇಗ ಬೇಗ ಹೋಗ್ಬೋದು ಅಂತ ಅಷ್ಟು ಬೇಗನೆ ಕೆಲಸ ಶುರು ಮಾಡಿ ಅಷ್ಟು ಬೇಗನೆ ಫಿನಿಷ್ ಮಾಡ್ದು. ಫೈನಲಿ ಸ್ನಾನಗಿನ್ನ ಮಾಡಿಕೊಂಡು ನಾವು ಕೂಡ ಬ್ರಷ್ ಅಪ್ ಆದವು. ಬೇಗೂಟ ಅಲ್ವಾ ಅಂತ ಸಿಂಪಲ್ಲಾಗಿ ಒಂದು ಡ್ರೆಸ್ಸು ಟಾಪು ಹಾಕ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಡ್ರೆಸ್ಸು ಟಾಪ್ ಹಾಕ್ಕೊಂಡು ಫೈನಲಿ ರೆಡಿ ಆದವು. ನಾನು ಮತ್ತು ಚಿಕ್ಕಮ್ಮನ ಮಗ, ವಾರಗೀತಿ ಮಗಳು ಮತ್ತು ಅತ್ತೆ ಎಲ್ಲ ಹೋಗ್ತಾ ಇರೋದು. ವಾರಗೀತಿ ಬರೋಲ್ಲ ಅಂತಂದ್ಲು. ಅವ್ರ ಅಪ್ಪನಿಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬರೋಲ್ಲ, ನಾವು ನೀವೇ ಹೋಗಿದ್ದು ಬರೋಗಿ ಅಂತ ಹೇಳಿದ್ಲು. ಈ ಕಡೆ ಸೈಡು ಪೆಂಡಲ್ ಅವರು ಮತ್ತು ಚೇರ್ ಅವರು ಟೇಬಲ್ ಅವರೆಲ್ಲ ಬಂದಿದ್ದರು. ಅವ್ರಿಗೂ ಕೌಂಟಿಂಗ್ ಕೊಟ್ಟು ಲೆಕ್ಕ ಎಲ್ಲ ಚೇರ್ ಕೌಂಟಿಂಗ್ ಎಲ್ಲ ಕೊಟ್ಟು ಅದಾದಮೇಲೆ ಹೊರಡಬೇಕಿತ್ತು. ಯಾಕೆಂದರೆ ಒಂದು ಚೇರ್ ಮಿಸ್ ಆದರೂ ಕೂಡ ಅದನ್ನು ಅಮೌಂಟ್ ಕಟ್ಟಬೇಕು. ಅದಕ್ಕೋಸ್ಕರ ಅವ್ರಿಗೂ ಫೈನಲಿ ಎಲ್ಲನೂ ಕೊಟ್ಟುಬಿಟ್ಟು ಫೈನಲಿ ನಾನು ಮತ್ತು ಹಸ್ಬೆಂಡ್ ಎಲ್ಲ ಹೊರಟು. ಇವತ್ತು ಬೇಗೂಟ ಆಗ್ತಾ ಇರೋದು ಬುಗುದ್ಕಳ್ಳಿ ಹತ್ರ ದರ್ಶನ್ ಪ್ಯಾಲೇಸ್ ಅಂತ, ಅಂದರೆ ದರ್ಶನ್ ಫಾರ್ಮ್ ಹೌಸ್ ಅಂತ, ಅಲ್ಲಿ ಬೇಗೂಟ ಆಗ್ತಾ ಇರೋದು. ನಾನು ಮತ್ತು ಅತ್ತೆ ವಾರಗೀತಿ ಮಗಳು ಹೋಗ್ತಾ ಇರೋದು. ಮಗಳು ಬರಲ್ಲ ಅಂತ ಹೇಳಿದ್ಲು, ಮಗ ಊರಲ್ಲಿದ್ದ. ಫೈನಲಿ ನಾವು ಅಂದರೆ ಫಾರ್ಮ್ ಹೌಸ್ ಹತ್ರ ರೀಚ್ ಆದವು. ಆಲ್ಮೋಸ್ಟ್ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಬಂದು ಒಂದು ಪಂಕ್ತಿ ಮುಗಿಸೇ ಬಿಟ್ಟಿದ್ರು ಊಟನ. ಅಷ್ಟು ಬೇಗನೆ ಕೊಟ್ಟಿದ್ರು ಊಟ, ತುಂಬ ರಸ ಆಗುತ್ತೆ ಅಂತ ಅಂದ್ಬಿಟ್ಟು. ಬಂದ ತಕ್ಷಣ ನಾವು ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಬರೋರೆಲ್ಲ ಬರ್ತಾನೆ ಇದ್ದರು, ಹೋಗೋರೆಲ್ಲ ಹೋಗ್ತಾನೆ ಇದ್ದರು. ಅಂದರೆ ಅಷ್ಟು ಕ್ಯೂವೇ ನಿಂತೇ ಇರಲಿಲ್ಲ. ಅಂದರೆ ಅಷ್ಟು ಸಿಸ್ಟಮಾಗಿ ಊಟ ಸಪ್ಲೈ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಸೈಡು ವಾರಗೀತಿ ಸೊಸೆದಿರಾಗಿರ್ಬೋದು, ವಾರಗೀತಿಯವರೆಲ್ಲ ಬಂದವರೆಲ್ಲರೂ ನೀಟಾಗಿ ಎಲ್ಲರೂ ಮಾತಾಡಿಸ್ತಾಯಿದ್ರು. ಹುಡುಗನ ಕಡೆಯವರು ಅಂತಂದರೆ ಹೇಳಲೇಬೇಕು, ಪ್ರತಿಯೊಬ್ಬರನ್ನು ಮಾತಾಡಿಸ್ಬೇಕು. ಹುಡುಗಿ ಕಡೆಯವರು ಅಷ್ಟೇ, ಹುಡುಗನ ಕಡೆಯವರು ಅಷ್ಟೇ. ಅವ್ರು ಯಾವ ರೀತಿ ಮದುವೆ ಮಾಡಿಕೊಟ್ಟಿರ್ತಾರೆ, ನಾವು ಆ ರೀತಿ ಬೇಗೂಟ ಮಾಡಿಕೊಡ್ಲೇಬೇಕು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಾದಮೇಲೆ ನಾವು ಕೂಡ ಫೈನಲಿ ಊಟಕ್ಕೆ ಕೊಟ್ಟು ತುಂಬಾ ಅಂದರೆ ನಾವು ಕೂತ್ಕೊಂಡಾಗ 3ನೇ ಪಂಕ್ತಿ ಅಂತ ಅನಿಸುತ್ತೆ. ನಾವು ಬರೋಕ್ಕಿಂತ ಮುಂಚೆ ಒಂದು ಪಂಕ್ತಿ ಆಗಿತ್ತು, ಬಂದಮೇಲೆ ಒಂದು ಪಂಕ್ತಿ ಆಯಿತು. ನಾವು ಕೂತ್ಕೊಂಡಾಗ 3ನೇ ಪಂಕ್ತಿ ಅಂತ ಅನಿಸುತ್ತೆ. ಊಟ ತುಂಬಾ ಚೆನ್ನಾಗಿತ್ತು, ತುಂಬಾ ಸಿಸ್ಟಮಾಗಿ ಬಡಿಸ್ತಾಯಿದ್ರು. ಭಟ್ರು ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಅಡುಗೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಮಂಡ್ಯದವರು ಅಂದರೆ ಹೇಳಲೇಬೇಕಾ, ನಾನ್ ವೆಜ್ ಊಟ ಅಂದರೆ ಸೂಪರಾಗಿರುತ್ತೆ. ನಮ್ಮದು ಅವ್ರು ಯಾವ ರೀತಿ ಮದುವೆ ಮಾಡಿಕೊಟ್ಟಿರ್ತಾರೆ, ನಾವು ಅದಕ್ಕಿಂತ ಜೋರಾಗೇ ಮಾಡಿಕೊಡ್ಬೇಕಲ್ವ. ಫೈನಲಿ ಊಟ ಎಲ್ಲ ತುಂಬಾ ಸೂಪರಾಗಿತ್ತು. ನಾವು ಬೇಗ ಬೇಗ ಊಟ ಮಾಡಿಕೊಂಡು ನನ್ನ ಮಗ ಊಟ ಮಾಡೋಕ್ಕೆ ಎಳ್ದಾಡ್ತಿದ್ದ. ಯಾಕೆಂದರೆ ನೆನ್ನೆನೂ ಮಟನ್ನು, ಇನ್ನೂ ಇವತ್ತು ಬುಧವಾರ, ಗುರುವಾರ ಇಲ್ಲ ಶುಕ್ರವಾರ ಮತ್ತೆ ಒಂದು ಊಟ ಇದೆ. ಫಂಕ್ಷನ್ ಮೇಲೆ ಫಂಕ್ಷನ್ ಬೀಳ್ತಾನೆ ಇದೆ. ನಮಗಂತೂ ತಿರುಗಿ ಸಾಕಾಗ್ಬಿಟ್ಟಿದೆ. ನಾನ್ ವೆಜ್ ಊಟ ನೋಡ್ತಾ ಇದ್ದರೆ ಮಕ್ಕೊಡ್ದಂಗೆ ಆಗ್ತಿತ್ತು. ನೆನ್ನೆ ಎಲ್ಲ ಹಬ್ಬ ಮಾಡಿ ಇವತ್ತು ಅದನ್ನೇ ತಿನ್ನಬೇಕಲ್ವ ಅಂತ ಅನ್ನಿಸ್ತಿತ್ತು. ಅಂದರೆ ಐಟಮ್ ಎಲ್ಲ ಸೂಪರಾಗಿತ್ತು. ನಮಗೆ ಒಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಿತ್ತು. ನೆನ್ನೆನೂ ನೆನ್ನೆ ಓಡಾಟ ಜಾಸ್ತಿಯಾಗಿ ಊಟನೇ ಸೇರಲಿಲ್ಲ. ಇವತ್ತು ಅದನ್ನೇ ಊಟ ಮಾಡಬೇಕು ಅಂದರೆ ಒಂಥರ ಕಷ್ಟ ಅಂತ ಅನ್ನಿಸ್ತಿತ್ತು. ಬಟ್ ಸೂಪರಾಗಿತ್ತು ಊಟ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಈಚೆಲ್ಲ ಮಾತಾಡ್ಕೊಂಡಾಗಿರ್ಬೋದು, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆರಗ್ನೆ ಹೊರಗ್ನೆ ಆಗಲಿ ಅಂತ. ಸಿಸ್ಟಮ್ ವೈಸ್ ಸೂಪರಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಮ್ಮದು ಕೂಡ ಊಟ ಆಯಿತು. ನಮ್ಮದು ಕೂಡ ಊಟ ಆದ ತಕ್ಷಣ ಹುಡುಗ ಹುಡುಗಿ ಮತ್ತು ಅವರ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ತು ಊಟಕ್ಕೆ. ಹುಡುಗ ಹುಡುಗಿಗೆ ಊಟ ತಿನ್ನಿಸ್ತಾ ಮತ್ತು ಹುಡುಗಿ ಹುಡುಗಂಗೆ ಕೂಡ ಊಟ ತಿನ್ನಿಸಿದ್ಲು. ಹೀಗೆ ಸುಖವಾಗಿ ಸಂತೋಷವಾಗಿ ಯಾವಾಗಲೂ ಜೀವನ ಸಾಗಿಸಲಿ ಅಂತ ಹೇಳ್ತಾ, ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ಅಂದರೆ ದೊಡ್ಡ ಫ್ಯಾಮಿಲಿ ಅನ್ನೋದು ಹೇಳ್ಬೇಕಾ, ಮೊದಲೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೂ ಹೆಚ್ಚು ವಿಡಿಯೋ
ವಿಡಿಯೋಗೋಸ್ಕರ ನೋಡ್ತಾ ಇರಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್.